ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಕಡೆಗುಂಡುಮನೆ. ಮೊದಲಿಗೆ ಮುನ್ನೋಟ. ಸಾಗರೋತ್ಸವ ಬೆಳಗಿಗೆ ಇತಿಹಾಸ ಸಮ್ಮೇಳನ. ತುಮಕೂರು ವಿವಿ ಪ್ರಾಧ್ಯಾಪಕ ಡಾಕ್ಟರ್ ಎಂ ಕೊಟ್ರೇಶ್ ಮಾತು. ನಾವು ಓದಿದ ಇತಿಹಾಸ ಅರ್ಧ ಸತ್ಯ ಅಷ್ಟೇ. ಮಲೆನಾಡ ಚಿತ್ತಾರದ ಭೂಮಣ್ಣಿ ಬುಟ್ಟಿ ಸ್ಪರ್ಧೆ ಉದ್ಘಾಟನಾ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸೆ ಚಿತ್ತಾರ ಕಲಾವಿದ ಚಂದ್ರಶೇಖರ್ ಸೇರುವಂತೆ ಮಾತು. ಭೂಮಣ್ಣಿ ಬುಟ್ಟಿ ಎನ್ನುವುದು ಮಲೆನಾಡ ಸಂಸ್ಕೃತಿ ಶ್ರೀಮಂತಿಕೆಯ ಸಂಕೇತ ಇಷ್ಟೇ. ಗಮನ ಸೆಳೆದ ಆಹಾರ ಮೇಳ, ವಸ್ತು ಪ್ರದರ್ಶನ. ಅಶೋಕ್ ಬೇಳೂರು ಮಾಲ್ತೇಶ್ ಮಾತು. ನಾವು ಆರೋಗ್ಯವಾಗಿರಲು ಬೇಕು ಶುದ್ಧ ಆಹಾರವಷ್ಟೇ. ಊರಿನ ಪ್ರದೇಶದ ನಮ್ಮ ಇತಿಹಾಸವೇ ನಮಗೆ ಗೊತ್ತಿಲ್ಲದಿದ್ದರೆ ಮುಂದಿನ ಪೀಳಿಗೆಗೆ ಬೇರೆ ಯಾವ ಇತಿಹಾಸವನ್ನು ತಿಳಿಸುವುದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಎಂದು ತುಮಕೂರು ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಎಂ ಕೊಟ್ರೇಶ್ ಹೇಳಿದರು. ಸಾಗರ ತಾಲೂಕು ಇತಿಹಾಸ ವೇದಿಕೆ, ಕೆಳದಿ ರಿಸರ್ಚ್ ಫೌಂಡೇಶನ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗಳ ಸಹಯೋಗದಲ್ಲಿ ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ 6ನೇ ಇತಿಹಾಸ ಸಮ್ಮೇಳನವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ನಮ್ಮ ಸುತ್ತಮುತ್ತಲಿನಲ್ಲಿಯೇ ಬದುಕಿದ ಮತ್ತು ಆಡಳಿತದಲ್ಲಿ ಅನೇಕ ಕೊಡುಗೆ ಕೊಟ್ಟು ಜನಾನುರಾಗಿಯಾಗಿರುವ ಕುರಿತು ನಾವು ತಿಳಿಯುವ ಪ್ರಯತ್ನ ಮಾಡಿಲ್ಲ. ಕಾರಣ, ಅಲ್ಲಿ ಎಲ್ಲಿಯೋ ಕುಳಿತು ಇತಿಹಾಸ ಬರೆಯುವವರ ಇತಿಹಾಸವನ್ನು ನಾವು ನಂಬಿರುವುದು. ಆದರೆ ಅದು ಅರ್ಧ ಸತ್ಯ ಎನ್ನುವ ಪೂರ್ಣ ಸತ್ಯ ನಮಗೆ ತಿಳಿಯಬೇಕು ಮತ್ತು ಇನ್ನರ್ಧ ಸತ್ಯ ಯಾವುದು ಎನ್ನುವುದನ್ನು ತಿಳಿಯುವ ಕಾರ್ಯ ನಾವು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಆಗ ಮಾತ್ರ ನೈಜ ಇತಿಹಾಸ ಯಾವುದು ಎಂದು ತಿಳಿಯುವುದಕ್ಕೆ ಸಾಧ್ಯವಾಗಲಿದೆ ಎಂದು ಹೇಳಿದರು. ಇತಿಹಾಸ ಸಂಶೋಧಕ ಡಾಕ್ಟರ್ ಪ್ರಭಾಕರ್ ರಾವ್ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ತಾಲೂಕು ಇತಿಹಾಸ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಇತಿಹಾಸಕ್ಕೆ ಸಾಗರ ತಾಲೂಕಿನ ಕೊಡುಗೆ ಕುರಿತು ಇತಿಹಾಸ ತಜ್ಞ ಡಾಕ್ಟರ್ ಕೆಜಿ ವೆಂಕಟೇಶ್ ಪ್ರಬಂಧ ಮಂಡಿಸಿದರು. ನಿಕಟಪೂರ್ವ ಇತಿಹಾಸ ಸಮ್ಮೇಳನದ ಸರ್ವಾಧ್ಯಕ್ಷ ಗಣಪತಿ ಹುಲಿಮನೆ, ತಾಲೂಕು ಕಸಾಪ ಅಧ್ಯಕ್ಷ ವಿಟಿ ಸ್ವಾಮಿ, ನಗರಸಭಾ ಮಾಜಿ ಸದಸ್ಯ ಕೆ ಸಿದ್ದಪ್ಪ, ನಿವೃತ್ತ ನೌಕರರ ಸಂಘದ ಗೌರವಾಧ್ಯಕ್ಷ ಎಸ್ ಬಸವರಾಜ್, ಪ್ರಸನ್ನ ಮತ್ತಿತರರು ಇದ್ದರು. ಸಾಗರ ಸುತ್ತ ಪತ್ರಿಕಾ ಸಹೃದಯ ಬಳಗ ಕಾರ್ಯಕ್ರಮಕ್ಕೆ ಆಶ್ರಯ ನೀಡಿತು. ನಮ್ಮ ಇತಿಹಾಸವೇ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ತಿಳಿಸ್ಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಇತಿಹಾಸವನ್ನು ತಿಳ್ಕೊಳ್ಬೇಕು. ಒಂದು ಕಾಲದಲ್ಲಿತ್ತು, ಮೇಲ್ಮುಖವಾದ ಇತಿಹಾಸವನ್ನು ನಾವು ಓದ್ತಾ ಇದ್ವಿ. ರಾಜ ಮಹಾರಾಜರ ಕಥೆಗಳನ್ನು ಕೇಳ್ತಾ ಇದ್ವಿ. ಎಲ್ಲೋ ಆಳಿದ ಮೊಘಲರ ಕಥೆಯನ್ನು ಕೇಳ್ತೀವಿ, ಎಲ್ಲೋ ಆಳಿದಂಥ ರಾಜರ ಕಥೆಗಳನ್ನು ಕೇಳ್ತೀವಿ. ನಮ್ಮ ಸುತ್ತಮುತ್ತಲಿನಲ್ಲಿಯೇ ಅನೇಕ ಕೊಡುಗೆಗಳನ್ನು ಕೊಟ್ಟು ಆಡಳಿತ ಮಾಡಿ ಜನಾನುರಾಗಿಯಾಗಿ ಕೆಲಸ ಮಾಡಿದವರನ್ನ ನಾವು ಇವತ್ತಿಗೆ ನೆನಪಿಟ್ಟಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಈ ಸಮ್ಮೇಳನ ನಮಗೆ ಸಹಾಯ ಮಾಡಿದೆ. ನಾವು ಇಲ್ಲಿವರೆಗೂ ಏನು ಇತಿಹಾಸವನ್ನು ಓದಿದ್ದೇವೆ, ಆ ಇತಿಹಾಸ ಓದಿರೋದೆಲ್ಲ ನಾನು ಬುರುಡೆ ಅಂತ ಹೇಳೋದಿಲ್ಲ, ಅರ್ಧ ಭಾಗ ಸತ್ಯದಿಂದ ಕೂಡಿದೆ ಅಂತ ಹೇಳ್ಬೋದು. ಅರ್ಧ ಭಾಗ ಸತ್ಯವನ್ನೇ ನಿಜವಾದ ಇತಿಹಾಸವೆಂದು ಭ್ರಮಿಸಿಕೊಂಡು ಇತಿಹಾಸವನ್ನು ಓದಿದ್ದೇವೆ. ಇನ್ನರ್ಧ ಭಾಗ ಸತ್ಯ ಯಾವುದು? ಇನ್ನರ್ಧ ಭಾಗ ಸತ್ಯವನ್ನ ಹುಡುಕಬೇಕಾದದ್ದು ನಾವು ನೀವೆಲ್ಲರೂ. ಭೂಮಣ್ಣಿ ಬುಟ್ಟಿ ಎನ್ನುವುದು ನಮ್ಮ ಮಲೆನಾಡ ಸಂಸ್ಕೃತಿಯ ಶ್ರೀಮಂತಿಕೆ ಸಂಕೇತ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸೆ ಚಿತ್ತಾರ ಕಲಾವಿದ ಚಂದ್ರಶೇಖರ್ ಸೇರುವಂತೆ ಹೇಳಿದರು. ಸಾಗರ ಸುತ್ತ ಪತ್ರಿಕಾ ಸಹೃದಯ ಬಳಗದಿಂದ ಸಾಗರೋತ್ಸವ 2025ರ ಅಂಗವಾಗಿ ಏರ್ಪಡಿಸಿದ್ದ ಭೂಮಣ್ಣಿ ಬಟ್ಟಿ ಸ್ಪರ್ಧೆಯನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಜನಪದರು ತಮ್ಮ ವಿಶೇಷ ಆಚರಣೆಯಲ್ಲಿ ಬಳಸುವ ಅನೇಕ ಸಂಗತಿಗಳಲ್ಲಿ ಭೂಮಿ ಹುಣ್ಣಿಮೆಗೆ ಬಳಸುವ ಬುಟ್ಟಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಭೂಮಿ ಹುಣ್ಣಿಮೆ ಹಬ್ಬದ ಸಂದರ್ಭ ರೈತರು ಬಳಸುವ ಚಮಡಿ ಬುಟ್ಟಿ ಮತ್ತು ಭೂಮಣ್ಣಿ ಬುಟ್ಟಿಯ ವಿಷಯದಲ್ಲಿ ವೈಜ್ಞಾನಿಕವಾದ ವಿಚಾರ ಕೂಡ ಅಡಗಿದೆ ಎಂದು ಅವರು ಹೇಳಿದರು. ಸಹೃದಯ ಬಳಗದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆಯ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ವಿ ಮಹೇಶ್, ಮಧುಮಾಲತಿ, ಎನ್ ಲಲಿತಮ್ಮ, ಎಲ್ ಚಂದ್ರಪ್ಪ, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಉಮೇಶ್ ಹಿರೇನೆಲ್ಲೂರು, ಅಕ್ಷಯ ಸಹಕಾರ ಸಂಘದ ಅಧ್ಯಕ್ಷ ದಿನೇಶ್ ಬರದೊಳ್ಳಿ, ವೆಂಕಟೇಶ್ ಮಳವರಿಗೆ, ರಮೇಶ್ ಕೆಳದಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ದೀಪಾವಳಿಗಿಂತ ಬರುವ ಹುಣ್ಣಿಮೆ, ಆ ಹುಣ್ಣಿಮೆಯ ಕಾಲದಲ್ಲಿ ಈ ಭೂಮಿ ತುಂಬಿದ ಗರ್ಭಿಣಿಯಾಗಿ ಈಗಿನ ಕೃಷಿಕರಿಗೆ ಕಾಣುವ ಅದು ಅತ್ಯಂತ ವಿಶಿಷ್ಟವಾದ. ಹಾಗೆಯೇ ಈ ಭೂಮಣ್ಣಿ ಬುಟ್ಟಿ ಅನ್ನೋದು ಇದೆ. ಭೂಮಣ್ಣಿ ಬುಟ್ಟಿಯಲ್ಲಿ ಇಡೀ ಕೃಷಿ ಬದುಕಿನ ಪರಿಕರಗಳನ್ನು ಮತ್ತು ಬದುಕಿನ ಹಲವು ವಿವರಗಳನ್ನು
ಅದರ ಮೇಲೆ ಚಿತ್ರಿಸಿರ್ತಾರೆ. ಅದರಲ್ಲಿ ಎತ್ತುಗಳಿದೆ, ಗಾಡಿಗಳಿದೆ, ಹಕ್ಕಿಗಳಿದೆ, ಪಕ್ಷಿಗಳಿದೆ, ಹಾವಿದೆ, ಇಲಿ ಇದೆ. ಆಮೇಲೆ ಅಂದರೆ ನಮ್ಮ ಜೊತೆ ಬದುಕುವ ಎಲ್ಲ ಪ್ರಾಣಿಗಳನ್ನು ಅವರು ಗೌರವಿಸ್ತಾ ಅದರ ಜೊತೆಗೆ ನಾವು ಬದುಕನ್ನು ಅನುಸಂಧಾನಗೊಳಿಸಬೇಕು ಅನ್ನೋ ಮಾತನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ಅರ್ಥ ಮಾಡಿಕೊಂಡು ಮಾತ್ರ ಸಾಧ್ಯವೇ ಹೊರತು ಅದು ಇಲ್ಲೇ ಇದೆ. ಗೋವರ್ಣಿ ಬಿಟ್ಟಿ ಅನ್ನೋದು ಬರೀ ರೇಖಾಚಿತ್ರಗಳನ್ನು ಮಾತ್ರವಾಗಿ ಎಲ್ಲ ಸಾಗರ ಸುತ್ತ ಪತ್ರಿಕಾ ಬಳಗ ಅರ್ಪಿಸುವ ಸಹೃದಯ ಬಳಗ ಹಾಗೂ ತಾಲೂಕು ಇತಿಹಾಸ ವೇದಿಕೆ ಇದರ ಆಶ್ರಯದಲ್ಲಿ 24ನೇ ವರ್ಷದ ಸಾಗರೋತ್ಸವ 2025 ಇದರ ಅಂಗವಾದ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನವನ್ನು ಮಾಲ್ವೆ ಗ್ರಾಮ ಪಂಚಾಯಿತಿ ಸದಸ್ಯ ಅಶೋಕ್ ಬೇಳೂರು ಅವರು ಉದ್ಘಾಟಿಸಿದರು. ಈ ಸಂದರ್ಭ ಸರಸ್ವತಿ ನಾಗರಾಜ್, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮತ್ತಿತರರು ಹಾಜರಿದ್ದರು. ಒಂದು ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲದೂ ನಾವೆಲ್ಲ ಈಗ ಏನಾದರೂ ರಿಫೈನ್ಡ್ ಎಣ್ಣೆಗಳನ್ನು ನಾವೆಲ್ಲ ತಿಂದು ಬೇರೆ ಬೇರೆ ನಾವೆಲ್ಲ ನೋಡಿದ್ದೀವಿ, ಬೇಡ ಎಣ್ಣೆ ತಿನ್ನೋದು ಬೇಡ, ಬಟ್ ಅದರಿಂದ ಆಗೋ ತೊಂದರೆಗಳನ್ನು ನೋಡಿದ್ವಿ. ಆದರೆ ಈಗ ಗಾಣದಿಂದ ಇವರು ಗಾಣದಿಂದ ಶೇಂಗಾ ಎಣ್ಣೆ ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ, ಆ ಗಾಣದಿಂದ ತಂದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಹೀಗಾಗಿರ್ಬೋದು ಒಂದು ಸುಖೇಡಿ ಇರ್ತಕ್ಕಂಥ ನಮ್ಮದು ತುಂಬ ಚೆನ್ನಾಗಿದೆ. ಬಾಳೆಹಣ್ಣಿಂದ ಮಾಡಿದ್ದು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡಲಿಕ್ಕೆ. ನಾಗೇಶ್ ನಾವು ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ತುಂಬಾ ಇದೆ. ಇವತ್ತು ಶುಚಿಯಾದ ಮತ್ತು ಪೌಷ್ಟಿಕ ಆಹಾರವನ್ನು ನಾವು ಸೇವನೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ತುಂಬಾ ಅವಶ್ಯಕವಾಗಿದೆ. ಇವತ್ತು ಏನಾಗಿದೆ ಅಂದರೆ ಸರಾಸರಿ ಆಯುಷ್ಯ ಒಂದು 50ರಿಂದ 60ಕ್ಕೆ ಬಂದಿದೆ. ಕಾರಣ ನಮ್ಮ ಜೀವನ ಶೈಲಿ ತುಂಬ ಬದಲಾವಣೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಆಹಾರದ ಬಗ್ಗೆ ನಮಸ್ಕಾರ.